ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ವ್ಲಾಗ್ ಮಾಡ್ತಾ ಇದ್ದೀನಿ, ರ್ಯಾಂಡಮ್ ಡೇ ಅಥವಾ ಡೇ ಇನ್ ಮೈ ಲೈಫ್ ವ್ಲಾಗ್ ಥರ. ಇವತ್ತು ಫ್ರೈಡೇ ಮಧ್ಯಾಹ್ನ ಆಗಿದೆ, 12 ಗಂಟೆ ಆಗಿದೆ. ನಾನಿವತ್ತು ಕಾಲೇಜ್ಗೆ ಹೋಗಿಲ್ಲ, ಸ್ವಲ್ಪ ಹುಷಾರಿರಲಿಲ್ಲ. ನನಗೆ ಹುಷಾರಿಲ್ಲ ಅನ್ನೋದಕ್ಕಿಂತ ಸ್ವಲ್ಪ ತುಂಬ ಟಯರ್ಡ್ ಆಗ್ತಿತ್ತು, ಜ್ವರ ಆ ಥರ ಏನಿರಲಿಲ್ಲ. ಅದಕ್ಕೆ ಸ್ವಲ್ಪ ಕೆಲಸನೂ ಇತ್ತು, ಸ್ವಲ್ಪ ಅಂದರೆ ನನ್ನ ಸ್ಪೆಕ್ಸ್ ಎಲ್ಲ ಇದು ಮಾಡಿಸಿದ್ನಲ್ವ, ಸೊ ಅದು ಸ್ವಲ್ಪ ಮತ್ತೆ ಹೋಗಿ ಬರಬೇಕಿತ್ತು. ಸೊ ಅಲ್ಲೆಲ್ಲ ಹೋಗಿ ಬರೋಷ್ಟರಲ್ಲಿ, ಹಾಸ್ಪಿಟಲ್ಗೆ ಹೋಗಿ ಬರೋಷ್ಟರಲ್ಲಿ 12 o'clock ಆಗಿದೆ ಟೈಮ್. ಇವಾಗ 11:30, 11:40 ಸಮಥಿಂಗ್ ಆಗಿದೆ. ಸೊ ಅದಕ್ಕೆ ಇವತ್ತು ಬ್ಲಾಗ್ ಮಾಡೋಣ ಅಂತ ಅನ್ನಿಸ್ತು. ಹೇಗೂ ಮನೇಲಿದ್ದೀನಿ, ನಾಳೆ ರಜೆ, ನಾಡಿದ್ದು ರಜೆ. ನಮ್ಮೂರು ಏನಾದರೂ ನಿಯರ್ ಆಗಿದ್ರೆ ನಾನು ಊರಿಗೆ ಹೋಗ್ತಾ ಇದ್ದೆ, ಬಟ್ ನಮ್ಮೂರು ತುಂಬ ದೂರ ಆಗಿರೋದ್ರಿಂದ ಇಲ್ಲೇ ಇರಬೇಕು. ನನ್ನ ಫ್ರೆಂಡ್ಸ್ ಎಲ್ಲ ಊರಿಗೆ ಹೋಗಿರ್ತಾರೆ, ನಿಯರ್ ಊರಿರೋರೆಲ್ಲರೂ ಊರಿಗೆ ಹೋಗ್ತಿದ್ದಾರೆ. ಸೊ ಬನ್ನಿ, ಇವಾಗ 12:30 ಆಗಿದೆ. ಮತ್ತು ಬೆಳಿಗ್ಗೆ ಏನು ಮಾಡಿಬಿಟ್ಟಿದ್ದೆ ಅಂದರೆ, ನೆನ್ನೆ ಟೊಮ್ಯಾಟೊ ಚಟ್ನಿ ಟ್ರೈ ಮಾಡಿದ್ದೆ, ಚೆನ್ನಾಗಿ ಬಂದಿತ್ತು. ಅದಕ್ಕೆ ಅದು ಚಟ್ನಿ ಆ್ಯಕ್ಚುಲಿ ಅದು ಯಾವ ಥರ ಅಂದರೆ, ನೈಟ್ ಮಾಡಿದ್ರೂ ನೆಕ್ಸ್ಟ್ ಮಾರ್ನಿಂಗು ತಿನ್ಬೋದು, ಆ ಥರ ಚಟ್ನಿ, ಅದು ಏನೂ ಆಗೋಲ್ಲ. ಸೊ ಅದ್ರ ಜೊತೆ ರೈಸ್ ಮಾಡಿಕೊಂಡು ಬೆಳಿಗ್ಗೆ ತಿನ್ಕೊಂಡಿದ್ದೆ. ಇವತ್ತು ಹೇಗೂ ಮನೇಲಿದ್ದೀನಲ್ವ, ಚಪಾತಿ ಅದೆಲ್ಲ ಜಾಸ್ತಿ ತಿನ್ನೋದೇ ಇಲ್ಲ. ಸೊ ಅದಕ್ಕೆ ನಿಮಗೂ ತೋರಿಸ್ತೀನಿ ಏನು ಅಡುಗೆ ಮಾಡ್ತೀನಿ ಅಂತ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದೀರಾ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡೋಣ ಈ ವಿಡಿಯೋಲಿ ಏನೇನಿರುತ್ತೆ ಅಂತ. ನಾನು ಚಪಾತಿ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ನಾನು ಮನೇಲಿ ಇರಬೇಕಾದ್ರೆ ನನಗೆ ಡೈಲಿ ಕಾಲೇಜ್ಗೆ ಹೋಗ್ಬೇಕಾದ್ರೆ ಚಪಾತಿ ಎಲ್ಲ ಮಾಡ್ಕೊಳಕ್ಕಾಗಲ್ಲ. ಹಾಗಾಗಿ ಸ್ಯಾಟರ್ಡೇ, ಸಂಡೇ ಈ ಥರ ರಜೆ ಇದ್ದಾಗೆಲ್ಲ ಚಪಾತಿ ಮಾಡ್ಕೋತೀನಿ ಅಷ್ಟೇ. ಆ್ಯಂಡ್ ನನಗೇನು ಅಷ್ಟೊಂದು ಇಷ್ಟ ಆಗಲ್ಲ. ನಾನು ಜಾಸ್ತಿ ರೈಸೇ ತಿನ್ನೋದು, ಆದರೂ ನನ್ನ ದಪ್ಪ ಇಲ್ಲ. ಏನು ಮಾಡಬೇಕು, ನಾನು ಜಾಸ್ತಿ ರೈಸ್ ತಿನ್ನೋದ್ರಿಂದ ಹಾಗಾಗಿ ಜಾಸ್ತಿ ಚಪಾತಿ ಎಲ್ಲ ಮಾಡ್ಕೊಳ್ಳೋದಲ್ಲ. ಸೊ ರಜೆ ಇದ್ದಾಗ ನಾನು ಚಪಾತಿಗೆ ಯಾವುದು ಪಲ್ಯ ಮಾಡ್ಕೋತಾ ಇದ್ದೀನಿ ಅಂದರೆ, ಯಾವುದು ಏನೋ ಕಾಪಿ ಮಾಡ್ತಿಲ್ಲ, ನಮ್ಮಮ್ಮ ಮಾಡೋ ಥರನೂ ಮಾಡ್ತಾ ಇಲ್ಲ, ನನ್ನದೇ ಓನ್ ಕ್ರಿಯೇಷನಲ್ಲಿ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ ಯಾವ ಥರ ಆಗುತ್ತೆ ಅಂತ. ಆ್ಯಂಡ್ ಮನೇಲಿರೋ ವೆಜಿಟೇಬಲ್ಸ್ನ ನೋಡಿಕೊಂಡು ಅದೆಲ್ಲ ಮಿಕ್ಸ್ಡ್ ವೆಜಿಟೇಬಲ್ಸ್ ಎಲ್ಲ ಸೇರಿಸ್ಬಿಟ್ಟು ಪಲ್ಯ ಮಾಡ್ತಾ ಇದ್ದೀನಿ. ನೋಡೋಣ ಯಾವ ಥರ ಬರುತ್ತೆ. ಸೊ ಫಸ್ಟ್ ಇಲ್ಲಿ ಬೀನ್ಸ್ ತೊಗೊಂಡಿದ್ದೀನಿ, ಮತ್ತು ಕ್ಯಾರೆಟು, ಮತ್ತು ಏನಂತಂದರೆ ಚಪಾತಿನೇ ಬೆಸ್ಟ್. ರೈಸ್ ಜೊತೆ ತಿನ್ಬೋದು, ಇಲ್ಲ ಅಂತಲ್ಲ, ಬಟ್ ಚಪಾತಿ ಜೊತೆ ಇನ್ನೂ ಟೇಸ್ಟಿ ಆಗಿರುತ್ತೆ. ಹಾಗಾಗಿ ಇವಾಗ ಆ ಗ್ಯಾಪಲ್ಲಿ ನಾವು ಚಪಾತಿ ಹಿಟ್ಟನ್ನ ನಾದ್ಕೊಂಡ್ಬಿಡೋಣ. ಇಲ್ಲಿ ಹಿಟ್ಟು ಹಾಕಿಟ್ಟಿದ್ದೀನಿ, ಇವಾಗ ಸ್ವಲ್ಪ ನೀರು ಹಾಕಿ ನಾದ್ಕೊಬೇಕು. ಇವತ್ತು ಒಂದು ಬ್ಲಾಗ್ ಆಗಲ್ಲ, ಒಂದು ಚಪಾತಿ ಮತ್ತು ಪಲ್ಯದ ಕತೆ ಅಂತ ಆಗಿದ್ರೆ, ಒಂದು ಚಪಾತಿಯ ಕತೆ ಅಂತ ಟೈಟಲ್ ಹಾಕ್ಬೋದು ಅನಿಸುತ್ತೆ. ಯಾಕಂದರೆ ಬರೀ ಇದೇ ತೋರಿಸ್ತಾ ಇದೆ ನಿಮಗೆ. ಚಪಾತಿ ರೆಡಿ ಆಯಿತು. ಇವಾಗ ಗ್ರೇವಿ ಯಾವ ಥರ ಮಾಡೋದು ಅಂತ ನೋಡ್ಕೊಂಡು ಬನ್ನಿ. ಎಣ್ಣೆ, ಜೀರಿಗೆ, ಸಾಸಿವೆ ಎಲ್ಲ ಚಟ್ಪಟ ಆದಮೇಲೆ ಮತ್ತು ಸ್ವಲ್ಪ ಟೊಮ್ಯಾಟೊ ಪೇಸ್ಟ್ ಹಾಕ್ಕೊಂಡಿದ್ದೀನಿ, ಮತ್ತು ಗರಂ ಮಸಾಲ, ಆ ಮಸಾಲ, ಈ ಮಸಾಲ, ಎಲ್ಲ ಮಸಾಲ ಸೇರಿಸ್ಬಿಟ್ಟು ನಾವು ಬಾಯ್ಲ್ ಮಾಡ್ಕೊಂಡಿದ್ವಲ್ಲ, ಅದು ವೆಜಿಟೇಬಲ್ಸ್ ಎಲ್ಲ ಮಿಕ್ಸ್ ಮಾಡಿದೆ. ಪಲ್ಯ ರೆಡಿ ಆಗೋಯ್ತು. ಆ್ಯಕ್ಚುಲಿ 1 ವಿಸಿಲ್ಗೆ ಜಾಸ್ತಿ ಬೆಂದೋಗ್ಬಿಟ್ಟಿದೆ. ನನ್ನದು ರೆಸಿಪಿ ಫ್ಲಾಪ್ ಆಯಿತು ಗೈಸ್. ನನಗೇನು ಅಷ್ಟು ಇಷ್ಟ ಆಗಲಿಲ್ಲ, ಅಂದರೆ ಚೆನ್ನಾಗಿ ಆಗಿಲ್ಲ. ಅಂದರೆ ತಿನ್ನೋಕ್ಕಾಗದೇ ಇರೋಷ್ಟು ಕೆಟ್ಟದಾಗೇನಾಗಿಲ್ಲ, ತಿನ್ನಬಹುದು, ಬಟ್ ನನಗೆ ಇಷ್ಟ ಆಗಲಿಲ್ಲ. ಅಂದರೆ ಅದು ಅಷ್ಟೊಂದು ಬೆಂದಬಾರ್ದಿತ್ತು. 1 ವಿಸಿಲ್ಗೆ 6 ಇಂಚಿಗೆ ಬಾಯ್ಲ್ ಆಗಿದೆ. ಅಂದರೆ ಮೇ ಬಿ 1 ವಿಸಿಲ್ಗೆ ಅಷ್ಟೇ ಆಗುತ್ತೆ ಅನಿಸುತ್ತೆ. ನಾನು ಅಂದ್ಕೊಂಡೆ 1 ವಿಸಿಲ್ಗೆ ಅಷ್ಟೊಂದೆಲ್ಲ ತೀರಾ ಅಷ್ಟು ಬಾಯ್ಲ್ ಆಗೋಲ್ಲ ಅಂತ. ಅದು ನನಗೆ ಬಿಸಿಬೇಳೆ ಬಾದಿರ ಫೀಲ್ ಆಗ್ತಾಯಿದೆ, ಆದರೆ ಅಷ್ಟೊಂದು ಬಾಯ್ಲ್ ಆಗಿಬಿಟ್ಟಿದೆ ಅಂತ ಅನಿಸ್ತಿದೆ. ಸೊ ಫ್ಲಾಪ್ ಆಯಿತು ರೆಸಿಪಿ. ಇಟ್ಸ್ ಓಕೆ, ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗಿ ಟ್ರೈ ಮಾಡೋಣ. ತಿನ್ನದೇ ಇರೋಷ್ಟೇನು ಕೆಟ್ಟದಾಗಿಲ್ಲ, ತಿನ್ಬೋದು. ಸೊ ಫೈನಲಿ ಊಟ ಹಾಕಿಟ್ಕೊಂಡಿದ್ದೀನಿ, ಊಟ ಮಾಡಬೇಕು. 2 ಚಪಾತಿ ಇದು ನಾನೇ ಮಾಡಿದ್ದು, ಒಂದು ಪಲ್ಯ ಕೂಡ ನಾನೇ ಮಾಡಿದ್ದು, ಸೌತೆಕಾಯಿ ಕೂಡ ನಾನೇ ಕಟ್ ಮಾಡಿರೋದು. ಇವಾಗ ಚಪಾತಿ, ಪಲ್ಯ, ಸೌತೆಕಾಯಿ ತಿನ್ನಬೇಕು. ಪಲ್ಯ ನೋಡಿ, ಇದು
ಚೆನ್ನಾಗಿ ಟೇಸ್ಟ್ ಆಗಿದೆ, ಇಲ್ಲ ಅಂತಲ್ಲ. ತುಂಬ ಬೆಂದೋಗಿರೋದ್ರಿಂದ ನನಗಷ್ಟು ಇಷ್ಟ ಆಗಿಲ್ಲ ಅಷ್ಟೇ, ಸ್ವಲ್ಪ ಇಷ್ಟ ಆಗಿಲ್ಲ ಅಷ್ಟೇ. ಅಂದರೆ ಅದು ಕಾಲಿಫ್ಲವರ್ ಅದಂತೂ ಜಾಸ್ತಿನೇ ಬಾಯ್ಲ್ ಹೋಗ್ಬಿಟ್ಟಿದೆ, ಬಿಸಿಬೇಳೆ ಬಾತ್ ಥರ. ಬಿಟ್ಟರೆ ಚೆನ್ನಾಗಿದೆ. ಇವಾಗ ಊಟ ಮಾಡಬೇಕು. ಊಟ ಮಾಡಿ ಹಾಗೆ ತಿನ್ಕೊಂಡು ಸ್ವಲ್ಪ ಮೂವಿ ನೋಡ್ತಾ ಇದ್ದೆ. ಇನ್ನೇನು ನಿದ್ದೆಗೆ ಹೋಗ್ತೀನಿ ನಾನು. 3 to 4, 5, 6 ನಿದ್ದೆ ಮಾಡೋದೇ ನನ್ನ ಕೆಲಸ ಹಾಲಿಡೇಸ್ ಇದ್ದರೆ. ಬಟ್ ಏನೋ ಮೂವಿ ನೋಡಿಬಿಟ್ಟು ಮಲ್ಕೊಳ್ಳೋಣ ಅಂದ್ಕೊಂಡೆ. ಈ ಮೂವಿ ನಿಮ್ಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಯಾವ ಮೂವಿ ಅಂತ. ಇದು ನಾನು ಫಸ್ಟ್ ಟೈಮ್ ಏನು ನೋಡ್ತಾ ಇಲ್ಲ, ಇದು ಸೆಕೆಂಡ್ ಟೈಮ್ ನೋಡ್ತಾ ಇರೋದು. ಅದೇನೋ ಗೊತ್ತಿಲ್ಲ, ಹೊಸ ಮೂವೀಸ್ ನೋಡೋದೇ ಇಲ್ಲ, ನೋಡಿರೋ ಮೂವೀಸ್ನೇ ನೋಡ್ತಾ ಇರ್ತೀನಿ. ಹಳೆಯದ್ರಲ್ಲಿ ನೋಡಿರೋ ಮೂವೀಸ್ ಎಲ್ಲ ತುಂಬ ವರ್ಷ ಆದಮೇಲೆ. ಈವ್ನಿಂಗ್ ಆಚೆ ಮಾರ್ಕೆಟ್ಗೆ ಹೋಗಿದ್ದೆ, ಬಟ್ ವ್ಲಾಗ್ ಮಾಡೋದೇ ಮರ್ತೋಯ್ತು ನನಗೆ. ಸೊ ನೈಟ್ ಬಂದು ಮ್ಯಾಂಗೋ ತಿಂತಾ ಇದ್ದೀನಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್, ಅಂದರೆ ಸ್ಯಾಟರ್ಡೇ ವ್ಲಾಗ್. ಇವತ್ತು ನನಗೆ ಬೆಳಗ್ಗೆ ಲೇಟ್ ಆಗಿದ್ದಿದೆ, ಯಾಕಂದರೆ ಹಾಲಿಡೇಸ್ ಅಲ್ವಾ. ಈವನ್ ಹಾಲಿಡೇಸ್ ಎಲ್ಲ ನಮ್ಗೆ ಸಿಗೋದೇ ತುಂಬ ಅಪರೂಪ. ಅದರಲ್ಲೂ ಬೇಗ ಎದ್ದೇಳೋಕ್ಕಾಗಲ್ಲ, ಡೈಲಿ 8 o'clockಗೆ ಹೋಗಬೇಕು. ಹಾಗಾಗಿ ಬೆಳಗ್ಗೆ ಎದ್ದಾಗ ನನಗೆ ಅಡುಗೆ ಏನು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ದೋಸೆ ಹಿಟ್ಟನ್ನ ಆರ್ಡ್ರ್ ಮಾಡಿದೆ. ಸೊ ದೋಸೆ ಮಾಡ್ಕೊಳ್ಳೋಣ ಅಂತ, ಯಾಕಂದರೆ ನನಗೆ ದೋಸೆ ಆಲ್ಮೋಸ್ಟ್ ನಂಗೆ ಮಾಡೋಕ್ಕೆ ಬರಲ್ಲ. ಬಟ್ ಈ ಹಿಟ್ಟೆಲ್ಲ ನಾನೇ ಪ್ರಿಪೇರ್ ಮಾಡಿದ್ರೆ ಇನ್ನೂ ಕೆಟ್ಟದಾಗಿ ಮಾಡ್ತೀನಿ ಅಂದ್ಬಿಟ್ಟು ತರಿಸ್ಬಿಟ್ಟು ನೋಡೋಣ, ಕಲಿಯೋಣ ಅದೊಂದು ಅಂದ್ಬಿಟ್ಟು. ನನಗೆ ಚಪಾತಿ ಎಲ್ಲ ಮಾಡೋಕ್ಕೆ ಬರುತ್ತೆ, ಬಟ್ ದೋಸೆ ಹಾಕಿದಾಗ ಅದು ಕರೆಕ್ಟಾಗಿ ನನಗೇನೋ ಗೊತ್ತಿಲ್ಲ, ಅದು ದೋಸೆ ಬರೋದೇ ಇಲ್ಲ, ನನಗೆ ಕೆಟ್ಟೋಗ್ಬಿಡುತ್ತೆ. ಸೊ ಇವತ್ತು ಟ್ರೈ ಮಾಡ್ತಾಯಿದ್ದೀನಿ ಇದು ಕೂಡ. ಇವಾಗಿದು ಕರೆಕ್ಟಾಗಿ ಬಂದರೆ ನೆಕ್ಸ್ಟ್ ಟೈಮ್ ನಾನೇ ಫುಲ್ ದೋಸೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ದೋಸೆಗೆ ಎಲ್ಲರಿಗೂ ಫೇವ್ರೇಟು ಆಲೂಗಡ್ಡೆ ಪಲ್ಯನೇ ಚೆನ್ನಾಗಿ ಕಾಂಬಿನೇಷನ್ ದೋಸೆಗೆ. ನಮ್ಮ ಸೈಡಲ್ಲೆಲ್ಲ ಆಲೂಗಡ್ಡೆ ಪಲ್ಯನೇ ಮಾಡೋದು ದೋಸೆ ಮಾಡಿದಾಗ, ಚಟ್ನಿ ಜೊತೆ ಮತ್ತು ಆಲೂಗಡ್ಡೆ ಪಲ್ಯ. ಸೊ ಆಲೂಗಡ್ಡೆ ಪಲ್ಯಗೆ ಚಿಕ್ಕದಾಗಿ ಆಲೂಗಡ್ಡೆ ಬರುತ್ತಲ್ವ, ಸೊ ಅದರಿಂದ ಪಲ್ಯ ಮಾಡೋಣ ಅಂತ. ಮೊನ್ನೆ ಶಾರ್ಟ್ಸಲ್ಲಿ ನನ್ನ ಫ್ರೆಂಡ್ ಮೌನ ಒಂದು ಶಾರ್ಟ್ಸ್ ಹಾಕಿದ್ಲು, ಅದರಲ್ಲಿ ನೋಡಿದ್ದೆ. ಸೊ ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ ದೋಸೆ ಜೊತೆಗೆ. ನನಗೆ ಪರ್ಟಿಕ್ಯುಲರಾಗಿ ಹಿಂಗೆ ಮಾಡಬೇಕು ಅಂತ ಬರಲ್ಲ. ಆ್ಯಂಡ್ ಈವನ್ ವೀಡಿಯೋಸ್ ಎಲ್ಲ ನೋಡಿದ್ರೂ ಕೂಡ ನಾನು ಆ ಥರನೇ ಫಾಲೋ ಮಾಡಲ್ಲ, ಮತ್ತು ನನ್ನದೇ ಓನಲ್ಲಿ ಮಾಡ್ತೀನಿ ನಾನು. ಸೊ ಅವಳದು ನೋಡಿದ್ದೆ ಅಲ್ವಾ, ಸೊ ಟ್ರೈ ಮಾಡೋಣ ಅಂದ್ಕೊಂಡೆ, ಮತ್ತು ನನ್ನ ಓನ್ ಕ್ರಿಯೇಷನಲ್ಲೇ ಮಾಡಿದೆ. ಸೇಮ್ ಆ್ಯಸ್ ಇಟ್ ಈಸ್. ಫಸ್ಟೆಲ್ಲ ಎಣ್ಣೆ ಅದೆಲ್ಲ ಏನು ಹಾಕೋತೀವಿ, ಮತ್ತು ಆನಿಯನ್ನು, ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಲಾಸ್ಟಲ್ಲೆಲ್ಲ ಆಲೂಗಡ್ಡೆ ಹಾಕಿ ಗರಂ ಮಸಾಲೆ, ಚಿಲ್ಲಿ ಪೌಡರ್ ಅದು ಇದು ಎಲ್ಲ ಸೇರಿಸಿ ಲಾಸ್ಟಲ್ಲಿ ಕೊತ್ತಂಬರಿ ಹಾಕಿ ಒಂದು ನಿಂಬೆಹಣ್ಣು ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಯಾಕೆಂದರೆ ನಿಂಬೆಹಣ್ಣು ಹಾಕೋದ್ರಿಂದ ಹುಳಿ ಹುಳಿಯಾಗಿ ಮತ್ತು ಖಾರವಾಗಿ ಟೇಸ್ಟ್ ಅಂತೂ ಸಖತ್ತಾಗಿತ್ತು. ಪಲ್ಯ ಮಾತ್ರ ಸಖತ್ತಾಗಿ ಬಂದಿತ್ತು, ನನಗಂತೂ ತುಂಬ ಇಷ್ಟ ಆಗೋಯಿತು. ಹೀಗೆ ಎಲ್ಲ ರೆಸಿಪಿನೂ ನಾನು ಹಾಳು ಮಾಡಲ್ಲ. ಆಲ್ಮೋಸ್ಟ್ 100% ಟ್ರೈ ಮಾಡಿದಾಗ 75% ಎಲ್ಲ ಚೆನ್ನಾಗೇ ಆಗಿರುತ್ತೆ ಟೇಸ್ಟು. ಬಟ್ ಎಲ್ಲೋ ಒಂದು ಕಡೆ ನೆನ್ನೆ ಪಲ್ಯ ಆಯ್ತಲ್ಲ, ಹಾಗಾಗುತ್ತೆ ಅಷ್ಟೇ. ಸೊ ದೋಸೆ ನೋಡಿ ಹಾಕ್ತಾಯಿದ್ದೀನಿ. ಅದು ಚಿಕ್ಕದಾಗಿ ಹಾಕಿದೆ ಫಸ್ಟ್ ಟೈಮ್ ಬೇರೆ, ಮತ್ತು ಕಿತ್ತುತ್ತಲ್ವ ಅಂತ. ಅದು ಹಿಟ್ಟು ತುಂಬ ಚೆನ್ನಾಗಿದೆ, ಹಾಗಾಗಿ ಸ್ವಲ್ಪ ಚೆನ್ನಾಗೇ ಮಾಡಿದ್ದೀನಿ ದೋಸೆ ಎಲ್ಲ ನೋಡಿ ಆಲ್ಮೋಸ್ಟು. ಈಗ ದೋಸೆ ಮಾಡಿಕೊಂಡು ಇವಾಗ ತಿನ್ನಬೇಕು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು, ಪಲ್ಯ ದೋಸೆ ಕಾಂಬಿನೇಷನ್ನು. ಆ್ಯಂಡ್ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಆಲ್ರೆಡಿ 8 minutes ಆಗಿದೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ, ಹೊಸ ವಿಡಿಯೋಲಿ ಮತ್ತೆ ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಬಾಯ್, ಟೇಕ್ ಕೇರ್.